ಏನದು ಸಾಸಿವೆ ಎಲ್ಲಿ ಸಾಸಿವೆ ಹಾಕ್ತಾರ ಚಿಕನ್ಗೆ? ನಾನು ಹಾಕಿದ್ದೀನಾ? ನಾನು ಹಾಕಿದ್ದೀನೇನೋ. ಆಮೇಲೆ ಇಲ್ಲ ಉಬ್ಬೇಕು. ಆಯಿತು. ಆಮೇಲೆ ಅವ್ನ ಕೈಯಲ್ಲಿ ಮುದ್ದೆ ಮಾಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ನೋಡಿ ಫೋಟೋ ಹಿಡ್ಕೊಂಡಿದ್ದು ನೋಡಿ ಗೈಸ್, ಇವಳು ಸ್ನ್ಯಾಪ್ ಆಗ್ತಾ ಇದ್ದಾಳೆ ಅಷ್ಟು ಬೇಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಗೌತಮ್ ಕೈಯಲ್ಲಿ ಅಡುಗೆ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಏನು ಮಾಡ್ತೀಯ ಗೊತ್ತು? ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಿಸೋಣ ಅಂದ್ಕೊಂಡ್ವಿ, ಆದರೆ ಬಿರಿಯಾನಿ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಚೇಂಜ್ ಮಾಡ್ಕೊಂಡ್ವಿ. ಚಿಕನ್ ಫ್ರೈ ಮಾಡ್ತಾನೆ ಈಗ. ಓಕೆ ಬಾ. ಇವತ್ತು ನಾವೇನು ಹೇಳ್ಕೊಡಲ್ಲ, ಎಲ್ಲ ಅವನೇ ಮಾಡಬೇಕು. ಆಲ್ರೆಡಿ ಎಲ್ಲ ಅಲ್ಲಿ ಈರುಳ್ಳಿ ಎಲ್ಲ ಅವ್ನು ಕಟ್ ಮಾಡೋದು ನೋಡಿದ್ರೆ ಭಯ ಆಗುತ್ತೆ, ಅದಕ್ಕೆ ನಾವೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅವ್ನು ಮಾಡಬೇಕಷ್ಟೆ. ಹೆಂಗೆ ಮಾಡ್ತೀಯ ಗೊತ್ತಿಲ್ಲ, ಮಾಡು. ಓಕೆ ಬಾ. ನಮ್ಮ ಪೂಜಾ ಇಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ. ಗೈಸ್ ಇದೇ ಕತೆಗೆ ಹೇಳ್ತಾರೆ ಗೈಸ್, ಎಲ್ಲ ಅವರೇ ಹೇಳ್ಕೊಡ್ತಾರೆ ನೋಡಿ. ಇವಾಗ ದಬಾಕಿ ಅಲ್ಲಿ ಸ್ಟ್ಯಾಂಡು ಅಲ್ಲ, ಇಲ್ಲ ಅಂದರೆ 1 kg ಚಿಕನ್ ವೇಸ್ಟ್ ಆಗುತ್ತಲ್ಲ, ನಾವೇ ಹೆಂಗೆ ತಿನ್ನೋದು? ಸ್ವಲ್ಪ ಬರಲ್ಲ, ಸುಮ್ಮನೆ ಹೇಳ್ದೆ, ಅದೆಲ್ಲ ಗೊತ್ತಾಗುತ್ತಲ್ಲ ವಿಡಿಯೋದಲ್ಲಿ. ಸ್ವಲ್ಪ ಹೇಳ್ಕೊಡ್ತೀನಿ. ಇಲ್ಲ ಅಂದರೆ ಅವ್ನು ಹೆಂಗೆ ಮಾಡ್ತಾರೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು, ಕಲ್ತ್ಕೊಂಡ್ಲಿ ಅಂದ್ಬಿಟ್ಟೆ ಮಾಡಿಸ್ತಾ ಇದ್ದೀನಿ. ಇದು ಕೂಡ ಅರ್ಧ ಬಾಟಲ್ ಖಾಲಿ ಮಾಡಿಕ್ಕಿದ್ದೀರ. ಸರಿ ಬಾ ಗೈಸ್. ಹಾಗೆ ಇವತ್ತು ಇದು ಕಂಪ್ಲೀಟ್ ಆಗೈತೇನಾ? ಹಾಂ ನೋಡಿ, ಇದು ರಾತ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾನೆ ಗೌತಮ್. ಇದು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಈ ಥರ ಇದೆ ಡಿಸೈನು. ಇನ್ನು ಬ್ಯಾಕ್ ಮಾತ್ರ ಆಗಿದೆ, ಫ್ರಂಟ್ ಆಗಬೇಕಿಲ್ಲ. ಬನ್ನಿ ಈಗ ಕುಕಿಂಗ್. ನೀನು ಕುಡ್ದಿಲ್ವಾ? ನೋಡಿ ಗೈಸ್, ಇವ್ರದ್ದಿದೆ ಆಗೋಗುತ್ತೆ ದಿನಾನು. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಮಾಡ್ಬೇಕು ಬಾ. ಹೆಂಗೆ ಮಾಡ್ತೀಯ ಮಾಡು. ಫಸ್ಟ್ ಏನು ಮಾಡ್ತೀಯಾ? ಚಿಕನ್ ಫ್ರೈ ಮಾಡು. ಇದೊಳ್ಳೆ ಚೆನ್ನಾಗೈತೆ. ಅವನಿಗೆ ಇನ್ನ ಏನು ಗೊತ್ತಿಲ್ಲ, ಮಾಡು ಅಂದ್ರೆ ಏನು ಮಾಡು ಅಷ್ಟೇ. ಫಸ್ಟ್ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ವಾ ಗೈಸ್. ನಮ್ಮದು ಕಿಚನ್ ಬಂದು ಚಿಕ್ಕದಾಗಿದೆ, ಅದಕ್ಕೆ ಏನು ಮಾಡೋದಕ್ಕೂ ನಮಗೆ ಇಂಟ್ರೆಸ್ಟೇ ಬರೋಲ್ಲ ಗೈಸ್. ಕುಕ್ಕಿಂಗ್ ಚಾಲೆಂಜಲ್ಲಿ ಇವರಿಬ್ಬರಿಗೂ ಚಾಲೆಂಜ್ ಥರ ಮಾಡೋಣ ಅಂದ್ಕೊಂಡ್ವಿ, ಆದರೆ ನಮ್ಮನೆ ಕಿಚನ್ ಚಿಕ್ಕದಿರೋದ್ರಿಂದ ಮಾಡೋಕ್ಕೆ ಆಗೋಲ್ಲ. ಹಾಗೆ ಸ್ಟವ್ ತೊಗೊಂಡೋಗಿ ಹಾಲಲ್ಲಿ ಇಸ್ಕೊಂಡು ಮಾಡೋಣ ಅನ್ನೋಕ್ಕೂ ಆಗಲ್ಲ, ಅದು ತೆಗಿಯೋದಕ್ಕೆ ಆಗಲ್ಲ. ನಮ್ಮದು ಇದು ಪೈಪ್ ಬರುತ್ತಲ್ವ ಗ್ಯಾಸ್ದು, ಅದಕ್ಕೆ ಅದು ಮುದ್ದೆಗೆ ಅಂಟಿಸು. ಲೇಟಾಯಿತು, ಮುದ್ದೆನೂ ಮಾಡ್ಬೇಕಂಗೆ. ಬೆಳಗ್ಗೆನೇ ಇಲ್ಲ ಗೈಸ್, ಟೈಮ್ ಬಂದು ಬೆಳಗ್ಗೆ ಇವತ್ತು ಲೇಟಾಗಿ ಎದ್ದಿದ್ದೀವಿ. ನಮ್ಮ ಮನೆಯವ್ರು ಇಲ್ಲ ಅಂದ್ಬಿಟ್ಟು ನೋಡಿ, ಟೈಮ್ ಬಂದು 12 ಗಂಟೆ ಆಗಿದೆ. ಇನ್ನೆಲ್ಲಿ ನಾಷ್ಟ ತಿನ್ನೋದಕ್ಕಾಗಲ್ಲ, ಓಟ್ಸ್ ಮಾಡ್ಕೊಂಡು ತಿಂದ್ವಿ. ಅದಕ್ಕೆ ಇವಾಗ ಒಂದೇ ಸರಿ ಚಿಕನ್ ಫ್ರೈ ಮುದ್ದೆ ಮಾಡೋಣ ಅಂತ. ನಮ್ಮ ಗೌತಮ್ ಫಸ್ಟ್ ಟೈಮ್ ಚಿಕನ್ ಫ್ರೈ ಮಾಡ್ತಾ ಇರೋದು ಅಲ್ಲ ಗೌತು? ನೋಡಿ ಹಿಂಗೆ ಮಾಡ್ತಾನೆ ಅಂತ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಳು ಗೊತ್ತು ಡೈಲಾಗ್ ಒಂದ್ಸರಿ ಹೇಳೋ. ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಳೋ. ನೋಡಿ ಗೈಸ್, ನಾಚಿಕೆ ಪಡ್ತಾನೆ ಹೇಳೋದಕ್ಕೆ. ನೋಡ್ಕೊಳ್ಳಿ, 1 kg ಚಿಕನ್ಗೆ ಎಷ್ಟು ಆಯಿಲ್ ಹಾಕ್ತಾಯಿದ್ದೇನೆ ಅಂತ. ಸಾಕಷ್ಟು ಹಾಕೋ, ಇನ್ನ ಒಗ್ಗರಣೆ. ಗೈಸ್, ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ, ಆದರೆ ಏನೇನು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಅಲ್ಲ ಗೊತ್ತು? ಕರೆಕ್ಟಾ? ಏನು ಹುಡುಕ್ತಾ ಇದೆಯಾ? ಏನದು ಸಾಸಿವೆ ಎಲ್ಲಿ ಸಾಸಿವೆ ಹಾಕ್ತಾರ ಚಿಕನ್ಗೆ? ನಾನು ಹಾಕಿದ್ದೀನೇನೋ. ಸಾಸಿವೆ ಆಗ್ತಾ ಇದ್ದೇನೆ ಗೈಸ್. ಹಾಕ್ತಾರೆ ಒಬ್ಬೊಬ್ರು, ಅದೇ ನಾವು ನೆಕ್ಸ್ಟ್ ಏನಾಗ್ತಾ ಇದೆಯಾ? ಏನದು? ಮೆಂತ್ಯ. ಆಮೇಲೆ ಮೆಂತ್ಯ ಅಲ್ಲ, ಕಸ್ತೂರಿ ಮೇಥಿ ಅದು. ಆಮೇಲೆ ಇದೇನು ಬರೀ ಅಷ್ಟೇ ಇರೋದು? ಜೀರಿಗೆನೋ ಅದು?
ಜೀರಿಗೆ ಅಂತಾರ ಅದನ್ನ. ಅಲ್ಲ, ಇನ್ನೇನು? ಸೋಂಪು. ಸೋಂಪು ಕಾಳು ಹಾಕು. ನೆಕ್ಸ್ಟು ಕೊತ್ತಂಬರಿ ಹಾಕ್ತಾ ಇದೀಯಾ? ನಿಧಾನ ಇಲ್ಲೇ ಇರುತ್ತೆ. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಏನು ಮಾಡ್ಬೇಕು ನೆಕ್ಸ್ಟು? ಫ್ರೈ ಮಾಡಬೇಕು. ಈರುಳ್ಳಿನ ಫ್ರೈ ಮಾಡಬೇಕಾ? ಎಷ್ಟೊತ್ತು? 2 ನಿಮಿಷ. 2 ನಿಮಿಷನಾ? ಆಮೇಲೆ ಪುದೀನ ಕೊತ್ತಂಬರಿ ಪುದೀನ ಹಾಕ್ಬೇಕಾ? ಆಮೇಲೆ ಎಲ್ಲ ರುಬ್ಬೇಕು. ನಾನು ರುಬ್ಬಿಟ್ಟು ಮಾಡ್ತೀನಾ? 2 ಥರನೂ ಮಾಡ್ಬೋದು. ನೀನು ಹೆಂಗೆ ಮಾಡ್ತಾ ಇದ್ದೀವಿ ಇವಾಗ? ಹಂಗೆ ಮಾಡ್ತೀವಿ. ಹಂಗೆ ಮಾಡ್ತೀಯಾ? ಈಸಿಯಾಗಿ ಮಾಡ್ತಾ ಇದ್ದೀನಿ ಗೈಸ್. ಆನಿಯನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಹೇಳೋ, ಕುಕಿಂಗ್ ಮಾಡೋವಾಗ ಹೇಳ್ಬೇಕು. ಹೋಗುವ ನೋಡಿ ಗೈಸ್, ಹಿಂಗೇನಾ ಕುಕಿಂಗ್ ಹೇಳ್ಕೊಡೋದು ನಮಗೆ? ಮಾಡ್ತಾ ಇರ್ತೀನಿ ಅಂತ ಹೇಳು. ಅನ್ನಕ್ಕಾಗಲ್ಲ, ನೀನೇ ಹೇಳ್ಬೇಕು. ನೀನು ತಾನೇ ಅಡುಗೆ ಮಾಡೋದು. ಹೆಂಗೆ ಏನು ಅಂತ ಕೇಳ್ಕೊಂಡು ಮಾಡ್ಬೇಕಪ್ಪ. ಎಲ್ಲ ನಾನೇ ಹೇಳ್ಬೇಕಾ? ನೋಡಿ ಗೈಸ್ ಹೆಂಗೆ. ನೆಕ್ಸ್ಟ್ ಚಿಕನ್ ತಗೊಂಡು ಒಂದು ಬಾಂಡ್ಲಿಗೆ ಹಾಕಿಟ್ಕೊ. ಏನೇನಿಂದು ಗೈಸ್? ಇದುವರೆಗೂ ನಮ್ಮ ಪೂಜೆನೂ ಒಂದು ದಿನನೂ ಚಿಕನ್ ಮಾಡಿಲ್ಲ ಗೈಸ್. ಅವಳು ಕೊಡಬೇಕಾಗಿತ್ತು. ಅದೇ ನಿನ್ನೆ ಹೇಳಿಲ್ವಾ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಅದೆಲ್ಲ ಗೊತ್ತಿಲ್ಲ. ನೆಕ್ಸ್ಟು ಚಾಲೆಂಜಲ್ಲಿ ಮಾಡಬೇಕು. ನೀನು ಬಿರಿಯಾನಿ ಮಾಡು, ಅವ್ನು ಚಿಕನ್ ಫ್ರೈ ಮಾಡಿಲ್ಲ. ನೀನು ಚಿಕನ್ ಫ್ರೈ ಮಾಡು, ಅವ್ನು ಬಿರಿಯಾನಿ ಮಾಡ್ತಾರೆ. ಇವತ್ತೇ ಕೊಡೋಣ ಅಂದ್ಕೊಂಡ್ವಿ. ಇವತ್ತು ಲೇಟಾಗಿ ಎದ್ದು ನಮ್ಗೆ ಕೆಲಸ ಏನೂ ಆಗಿಲ್ಲ ಗೈಸ್. ವೀಡಿಯೋ ಪ್ಲಾನ್ ಮಾಡಿಕೊಂಡು ಎಷ್ಟಾಗೋಯ್ತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕರೆಂಟ್ ಆಯಿತು. ಏನು ಮಾಡೋದು ಇವಾಗ? ಶೇಟ್, ನಾವೇನಾದರೂ ಒಂದು ವೀಡಿಯೋ ಪ್ಲ್ಯಾನ್ ಮಾಡೋದಂದರೆ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕು. ಇನ್ನೂ ಎತ್ಕೋ. ಹಾಂ, ಇನ್ನು 2 ಸ್ಪೂನ್ ಹಾಕು. ಅರ್ಧ ಕೆಜಿಗೆ 1 ಸ್ಪೂನ್ ಹಾಕ್ತೀನಿ ನಾನು. ಓಕೆ, ಡನ್. ಮಿಕ್ಸ್ ಮಾಡು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅಷ್ಟರಲ್ಲಿ ಚಿಕನ್ ತೊಳ್ಕೊ, ಫ್ರೈ ಆಗೋ ಅಷ್ಟರಲ್ಲಿ. ನಮ್ಮ ಪೂಜಾಗೆ ಇವತ್ತೊಂದು ಕೆಲಸ ತಪ್ಪು ಅಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗೂ ಮಾಡ್ತಾಯಿದ್ದಾರೆ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾಳೆ ಅಂತ ಖುಷಿ ಆಗಿಬಿಟ್ಟಿರುತ್ತೆ ಅಲ್ಲ? ನೋಡಿ ಗೈಸ್, ಮಾಡ್ತಾವನೆ ಮಾಡಲಿ ಅಂತ. ನಾನು ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದರೆ, ಯಾವತ್ತಾದರೂ ನಾವಿಲ್ದಿರೋವಾಗ ಟೈಮಲ್ಲಿ ಮಾಡ್ಕೊಳ್ಳೋ ಅಷ್ಟು ಅವ್ರಿಗೆ ಇರಬೇಕು ಅಷ್ಟೇ. ಎಲ್ಲನೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ನಮ್ಮ ಮನೆಯವರು ಹಂಗೆ ಒಂದು ಟೀ ಮಾಡೋಕ್ಕೆ ಬರೋಲ್ಲ, ಒಂದು ಕಾಫಿ ಮಾಡೋದಕ್ಕೆ ಬರೋಲ್ಲ. ಪ್ರತಿ ವಿಡಿಯೋದಲ್ಲಿ ಯಾಕಮ್ಮ ಹೇಳಿ ಮತ್ತಿನ್ನೇನು ಅದಕ್ಕೂ ಅವ್ರಿಗೆ ಅವ್ರ ಅಮ್ಮ ಕಳಿಸಿಲ್ಲ ಗೈಸ್. ಇವಾಗ ನಮ್ಮಮ್ಮ ಅವನು ಕಳಿಸ್ತಾ ಇದ್ದಾರೆ ಅಷ್ಟೇ ಗೈಸ್, ಡಿಫ್ರೆನ್ಸು. ಅವರಮ್ಮ ಎಲ್ಲ ಮಕ್ಕಳನ್ನ ಮುದ್ದು ಮಾಡಿ ತಲೆ ಮೇಲೆ ಕೂರಿಸ್ಕೊಂಬಿಟ್ಟಿದ್ದಾರೆ ಗೈಸ್. ಒಂದು ಕೆಲಸ ಮಾಡೋಕ್ಕೆ ಬರೋಲ್ಲ ಇವ್ರಿಗೆ. ಅದಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಹೇಳ್ಕೊಡೋಕ್ಕಾಗಲ್ಲ. ಇಷ್ಟು ದಿನದಿಂದ ಕೇಳ್ಕೊತಾ ಇದ್ದೀನಿ. ಒಂದು ದಿನಾನು ಟ್ರೈ ಮಾಡಿಲ್ಲ. ನಾವು ಊರಿಗೆ ಹೋದಾಗೂ ಅಷ್ಟೇ, ಒಂದು ಅನ್ನ ಮಾಡ್ಕೊಳಕ್ಕೆ ಬರೋಲ್ಲ. ನೀವು ಇದ್ದೀರಾ ತಾನೆ, ಇನ್ನೇನಕ್ಕೆ ನಾನು ಮಾಡೋದು? ಯಾಕೆ ಎಲ್ಲರೂ ಊರಿಗೆ ಹೋದಾಗ ಅಲ್ಲ, ನಾವು ಯಾವಾಗಲೂ ಇರ್ತೀವ. ಇವಾಗ ಈ ರೀಸೆಂಟಾಗಿ ಅನ್ನ ಮಾಡೋದೊಂದು ಕಲ್ತ್ಕೊಂಡಿದ್ದಾರೆ ಗೈಸ್. ಅದೊಂದೇ ಬರೋದು. ಏನಾದರೂ ಗೊಜ್ಜು ಸಾಂಬಾರು ಏನಾದ್ರು ಮಾಡಿಟ್ಟೋದ್ರೆ ಅದಕ್ಕೆ ಅನ್ನ ಮಾಡ್ಕೊತಾರೆ. ತೆಗ್ದಿದ್ದಾನೆ ಕಿಟಕಿ. ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್, ನೀಟಾಗಿ ಕಾಣಿಸಲ್ಲ. ಇವಾಗ ಏನು ಮಾಡಬೇಕು? ಏನು ಮಾಡಬೇಕು? ಚಿಕನ್ ಹಾಕಬೇಕು. ಇನ್ನೇನು ಹಾಕಬೇಕು? ಚಿಕನ್ ಹಾಕು. ಹಾಕು. ಎಲ್ಲಿ ಕುದ್ರಿ? ಕಲಿಸು.
ಆ ಕಡೆ ಮುದ್ದೆ ಇಟ್ಟಿದ್ದೀವಿ. ಅರಿಶಿನ ಹಾಕಿ ಇವಾಗ ಕೈ ತೊಳ್ಕೊಂಡ. ಅರಿಶಿನ ಹಾಕಿ ಸಾಕು. ಈ ಕಡೆ ಐತೆ ಅರಿಶಿನ. ಇರುಮ ಗೊತ್ತೋ, ಅರ್ಧ ಸ್ಪೂನ್ ಹಾಕು. ಗೈಸ್, ನಮ್ಮ ಮಕ್ಕಳಿಗೆ ಕುಕಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ಏನಾದರೂ ಆಗಲಿ ಮಾಡೋದು ಬರ್ತಾ ಇರ್ತಾನೆ. ನಮ್ಮ ಪೂಜಾಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಮ ಪೂಜಾಗೆ ಇಂಟ್ರೆಸ್ಟ್ ಇಲ್ಲ ಗೈಸ್. ಸುಮ್ಮನೆ ಎಲ್ಲ ಡೌ ಮಾಡ್ತಾರೆ. ಏನು ಮಾಡಲ್ಲ. ಓ, ಅವ್ನು ಕಲಿಯೋದಕ್ಕೆ ಬರ್ತಾನೆ ಗೈಸ್. ಇವಳು ಮಾತ್ರ ನೋಡಿ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಏನಾರ ಮಾಡ್ಕೊಳ್ರಿ, ಏನಾರ ಮಾಡ್ಕೊಳ್ರಿ ಅಮ್ಮ ಮಗ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗೆ ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗ ಸ್ವಲ್ಪ ಉಪ್ಪು ಖಾರ ಹಾಕು. ಕಲ್ಲುಪ್ಪೆ ಎಲ್ಲ ಹಾಕು. ಎಲ್ಲ ಹಿಡ್ಕೊ, ನಾನು ಹೇಳ್ತೀನಿ ಹಂಗೆ ಹಾಕ್ಬೇಡ. ಹಿಡ್ಕೊ, ಇನ್ನೂ ಸ್ವಲ್ಪ ಎತ್ಕೊ ಗೈಸ್. ನನಗೂ ಸ್ಪೂನಲ್ಲಿ ಹಾಕೋದು ಬರಲ್ಲ. ಇರೋ ನಿಮಿಷ ಹಾಕು. ಎಲ್ಲ ನನಗೆ ಸ್ಪೂನಲ್ಲೆಲ್ಲ ಹಾಕೋಕ್ಕೆ ಬರಲ್ಲ. ನಾನು ಕೈಯಲ್ಲೇ ಹಾಕೋದು, ಅದಕ್ಕೆ ಕೈಯಲ್ಲೇ ತೋರಿಸ್ತೀನಿ. ಪುಡಿ ಉಪ್ಪಾದ್ರೆ ಹಾಕ್ಬೋದು. ಅದು ಹೆಂಗೆ ಹಾಕ್ತೀಯ ನೋಡಿ, ನನಗೆ ಈ ಥರ ಅಭ್ಯಾಸ. ಒಂದು ಮೆಜರ್ಮೆಂಟ್ ನನಗೆ ಗೊತ್ತಾಗ್ಬಿಡುತ್ತೆ ಕೈಯಲ್ಲಿ ಹಾಕೋದು, ಆದರೆ ಸ್ಪೂನಲ್ಲಿ ಹಾಕೋಕ್ಕೆ ಬರಲ್ಲ ಗೈಸ್ ನನಗೆ. ಇವಾಗ ಖಾರ ಹಾಕು. ಇನ್ನು ಉಪ್ಪು ಮಾತ್ರನೇ ನಾನು ಕೈಯಲ್ಲಿ ಹಾಕೋದು, ಇನ್ನೆಲ್ಲ ಸ್ಪೂನಲ್ಲಿ ಹಾಕ್ತೀನಿ. ಇವಾಗ 1.5 ಸ್ಪೂನ್ ಹಾಕು. ನಿಮಗೆ ತುಂಬ ಹಾಂ, 1.5 ಹಾಕು. ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡು. ಮೊದಲಿಂದನೂ ಅಷ್ಟೇ ಗೈಸ್, ನಾನು ಅಡುಗೆ ಮಾಡೋದು ಕಲ್ತಾಗಿಂದ ನನಗೆ ಸ್ಪೂನಲ್ಲಿ ಉಪ್ಪು ಹಾಕೋದು ಬರಲ್ಲ, ಕೈಯಲ್ಲೇ ಹಾಕ್ತೀನಿ. ನಮ್ಮಮ್ಮ ಹೇಳ್ಕೊಟ್ಟಿರೋದು ಹಂಗೆ. ಮಿಕ್ಸ್ ಮಾಡು. ಈಗ ಒಂದು 5 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡು. ಹಿಂಗೇನೆ ಗೈಸ್, ವೀಡಿಯೋಲ್ಲ ಜಾಸ್ತಿ ಆಗಿಬಿಡುತ್ತೆ. ಬೇಡಿ ಅದರಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ. ನೋಡಿ 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 ಜಾಸ್ತಿ ಡೌ ನೋಡಿ ನೋಡಿ ಒಂದ್ಸರಿ ನೋಡಿ 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 ನೋಡಿ. ತೆಗಿ. ಫ್ರೈ ಮಾಡ್ದಾ? ಇವಾಗ ಕೊತ್ತಂಬರಿ ಪುದೀನ ಹಾಕು. ಅದು ಸರಿ. ಕೈಯಲ್ಲಿ ಅದು ತೊಳ್ದಿಕ್ಕು. ಹೆಂಗೋ ಒಂದಂತೆ ನೋಡಿ ಗಾಯ್ಸ್, ಹೆಂಗೋ ಒಂದು ಮಾಡ್ತಾನಂತೆ. ತಿನ್ಬೇಕು ತಾನೆ, ತಿನ್ನೋದೇ ತಾನೆ. ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕು. ಅರ್ಧ ಹಾಂ ಸಾಕು ಗೈಸ್. ನಾನು ಧನಿಯಾ ಪುಡಿನ ಜಾಸ್ತಿ ಮಸಾಲ ಹಾಕ್ತೀನಿ ಆಮೇಲೆ. ಓಕೆ, ಅದನ್ನು ಕಲಿಸ್ತಾ ಇರು. ನಮ್ಮ ಮನೆಯವ್ರು ಫೋನ್ ಮಾಡಿದ್ದಾರೆ ಗೈಸ್. ಫೋನ್ ಇಟ್ಬಿಟ್ಟು ಮಾತಾಡೋಣ, ಆಮೇಲೆ ವೀಡಿಯೋ ಮಾಡ್ತೀನಿ. ಇವತ್ತು ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಹಾಕೊಂಡು ತಿನ್ಬೇಕು ಅಷ್ಟೇ. ಆಗೋಯ್ತಾ? ನೋಡಿ ಸೈಲೆಂಟ್ ಆಗಿರ್ತಾನೆ, ಹಿಂಗೆ ಮಾಡ್ಕೊಳ್ತಾನೆ. ನೋಡಿದ್ರ, ಯಾವಾಗಲೂ ಎಲ್ಲರೂ ಅನ್ಕೊಳ್ಳೋದು ಗೊತ್ತು, ಇವ್ರು ಇಷ್ಟು ಸೈಲೆಂಟ್ ಆಗಿರ್ತಾನೆ, ಮಾತಾಡೋದೇ ಇಲ್ಲ ಅಂತ. ಅವಾಗ ಕೊಡ್ತಾನೆ ಸರಿಯಾಗಿ. ಮುದ್ದೆ ನೋಡು, ಸ್ವಲ್ಪ ಜೋರಾಗಿಕ್ಕೋ. ಸಣ್ಣ ಮಾಡು. ಜೋರಾಗಿ ಇಡೋ ಅಂತಿದ್ದು ನಾನು. ಅನ್ನ ಅಕ್ಕಿ ಹಾಕಿರೋದು ಬೇಯಬೇಕಲ್ಲ. ಸ್ವಲ್ಪ ನೀರು ಹಾಕಿ ಇವಾಗ ಇದಕ್ಕೆ. ಎಷ್ಟಾಗ್ತೀಯಾ? ಒಂದು ಚೊಂಬು ಏನಕ್ಕೆ? ಅರ್ಧ ಚೊಂಬು ಹಾಕು, ಬೇಯೋದಕ್ಕಷ್ಟೇ. ಚೆನ್ನಾಗಿ ಒಂದು 5 ನಿಮಿಷ ಬೆಂದರೆ ಸಾಕು. ಸ್ವಲ್ಪ ಗ್ರೇವಿ ಬೇಕಲ್ವ ಅದಕ್ಕೆ. ಚಿಕನ್ ಗ್ರೇವಿ ಗೈಸ್ ಮಾಡ್ತಾರೆ, ಚಿಕನ್ ಫ್ರೈ ಅಲ್ಲ, ಗ್ರೇವಿ. ಇನ್ನೊಂದು ಸ್ವಲ್ಪ ಹಾಕು. ಚಿಕನ್ ಮಸಾಲ ಹಾಕ್ಬೇಕು, ಸ್ವಲ್ಪ ಬೇಯಬೇಕಲ್ವ. ಇನ್ನೊಂದು ಸ್ವಲ್ಪ ಹಾಕು.
ಹಾಕ್ಬಿಡು. ಇವಾಗ ಬೇಯಲಿ, ಆಮೇಲೆ ಚಿಕನ್ ಮಸಾಲ ಹಾಕಿ ಒಂದು ಸ್ವಲ್ಪ ಬೇಯಬೇಕು ಗೈಸ್. ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಅದೊಂದು 5 ನಿಮಿಷ ಬೇಯಲಿ. ಹೇಳ್ಬೇಕು ಮತ್ತಿಲ್ಲ ಅಂದರೆ ಹಂಗೆ ನೋಡಿ ಗೈಸ್ ಏನು ಹೇಳ್ತಾರೆ, ತುಂಬ ಲೆಂತ್ ಜಾಸ್ತಿ ಇದ್ದರೆ ಯಾರೂ ನೋಡಲ್ಲ ಅನ್ನೋದಷ್ಟೇ. ಅದಕ್ಕೆ ಒಂದು 5 ನಿಮಿಷ ಬೇಯಲಿ. ಅಷ್ಟರಲ್ಲಿ ನಾನು ಏನಾದರೂ ಬೇರೆ ಕೆಲಸ ಮಾಡ್ಕೊತೀನಿ. ಆಯ್ತಪ್ಪ, ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಸೈ ತೆಗೆದುಬಿಡು, ಬೇಗ ನೀರು ಡ್ರೈ ಆಗುತ್ತೆ ಅವಾಗ. ಅದು ಮುಚ್ಚಿದ್ರೆ ನೀರು ಡ್ರೈ ಆಗಲ್ಲ. ಇವಾಗ ಇದು ಅಕ್ಕಿ ಬೆಂದೈತ ನೋಡು. ನಮ್ಮ ಮನೆಯಲ್ಲಿ ಕಿಚನ್ ಚಿಕ್ಕದಾಗಿರೋದು ವೀಡಿಯೋ ಮಾಡೋದಕ್ಕೆ ಬೆಂದೈತೆ. ಇಟ್ಟಾಕು ಬೆಂದೈತೆ. ಮುದ್ದೆಗೆ ಏನು ಹಿಟ್ಟು ಹಾಕ್ತೀವಿ ಗೊತ್ತು? ಗೋಧಿ ಹಿಟ್ಟು ಹಾಕ್ತೀವಿ. ಗೋಧಿ ಹಿಟ್ಟು ಹಾಕ್ತಾನಂತೆ ನೋಡಿ, ಗೋಧಿ ಮುದ್ದೆ ಮಾಡ್ತಾನಂತೆ. ಅಲ್ಲೈತೆ ರಾಗಿ ಹಿಟ್ಟು. ಗೈಸ್ ಹಾಗೆ ರಾಗಿ ಮುದ್ದೆ ಮಾಡ್ತಾ ಇದ್ದಾರೆ. ಮುದ್ದೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನಮ್ಗೆ ಗೊತ್ತಂಗೆ. ನೋಡಿ ಗೈಸ್ ಇಟ್ಕೊಂಡು ಹಿಂಗೆ ಸುರಿತಾ ಇದ್ದಾನೆ. ಕಲ್ಸ್ಕೊ ಈಗ ಇದು ಬಿಟ್ಬಿಡು ಅಲ್ಲಿ. ಕಲ್ಸ್ಕೊಂಡು ನೋಡ್ಕೊಂಡು ಹಾಕ್ಬೇಕು ಮುದ್ದೆಗಿಟ್ಟು. ಜಾಸ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ, ಮೆತ್ತಗಾದರೂ ಚೆನ್ನಾಗಿರಲ್ಲ. ಒಂದೇ ಸರಿ ಹಿಟ್ಟು ಹಾಕ್ಬಿಡ್ಬಾರ್ದು. ಈ ಥರ ಸ್ವಲ್ಪ ಕಲ್ಸ್ಕೊಂಡು ಹಾಕ್ಬೇಕು. ಇನ್ನು ಸ್ವಲ್ಪ ಹಾಕು. ಬಟ್ಟೆ ಕೊಡು ಹಿಡ್ಕೊಳಕ್ಕೆ. ಒಂದು ಓಕೆ, ಕರೆಕ್ಟಾಗೈತೆ. ಸಾಕಷ್ಟು ಒಂದು ಸಾಕು ಬಿಡು, ಸಾಕು. ಜಾಸ್ತಿ ಕಲಿಸ್ಕೊಳ್ಳಬಾರ್ದು. ಒಂದು ಸರಿ ನೋಡ್ಬಿಡೋಣ. ಒಂಚೂರು ಓಕೆ. ಎತ್ತಿಕ್ಕಿನ್ನ ಎತ್ತಿಕ್ ಸಾಕು. ಎತ್ತಿಕ್ಕಿನ್ನ ಇಟ್ಟು ಇವಾಗ ಅದಕ್ಕೆ ಒಂದು ಪ್ಲೇಟ್ ಮುಚ್ಚು. ಮುದ್ದೆಗೆ ಒಂದು 5 ನಿಮಿಷ ಬೇಯಬೇಕು. ಮುದ್ದೆ ರೆಡಿ ಆಯಿತು. ಈ ಕಡೆ ಚಿಕನ್ನು ರೆಡಿ ಆಯಿತು. ಚಿಕನ್ ಮಸಾಲ ಹಾಕಿ ಇವಾಗ. ಯಾವುದಾದ್ರು ಗೊತ್ತು? ಚಿಕನ್ ಮಸಾಲ. ಹಾಂ, ಬ್ರ್ಯಾಂಡ್ ನೇಮ್ ಹೇಳು. ಶಕ್ತಿ ಚಿಕನ್ ಮಸಾಲ ಹೇಳು. ಶಕ್ತಿ ಚಿಕನ್ ಮಸಾಲ. ಜೋರಾಗಿ ಹೇಳ. ಶಕ್ತಿ ಚಿಕನ್ ಮಸಾಲ. ಬಾಯೇ ಬರೋಲ್ಲ ಮಾತಾಡೋಕ್ಕೆ. ಹಾಕಿನ ಸ್ವಲ್ಪ. ಸ್ವಲ್ಪ ಸಾಕು. ಓಕೆ, ಡನ್. ಒಂದು 5 ನಿಮಿಷ ಇದಾಗಬೇಕು. ಚಿಕನ್ ಬೆಂದೈತಾ? ಓಕೆ. ಗೈಸ್, ನನ್ನ ತಮ್ಮ ಏನಾದರೂ ನೋಡ್ತಾ ಇರಬೇಕು. ನೋಡ್ತಾನೆ. ಅವ್ರ ಮನೆಗೆ ಹೋದ್ಮೇಲೆ ಅವ್ನು ಮಾಡಿಸ್ತಾನೆ. ನಮ್ಮ ಗೌತಮ್ ಕೈಲಿ ಚಿಕನ್ ಮಾಡ್ಬಾ ಅಂತ ಇಷ್ಟು ದಿನ ಪೂಜೆನ ಕರೀತಾ ಇದ್ದ. ಇವಾಗ ಗೌತಮನ್ ಕರೀತಾನೆ. ನಾನ್ ವೆಜ್ ನಾನು ಯಾವತ್ತು ತಲೆ ಹಾಕಿಲ್ಲ. ಆದ್ರೆ ಅಲ್ಲ, ಬೇರೆ ಏನಾರ ಮಾಡಬೇಕಾದ್ರೆ ಬನ್ನಿರಿ ಮಾಡ್ರಿ ತಿನ್ನಿರಿ ಅಂತ ಇರ್ತಾನಲ್ಲ. ಇವಾಗ ಗೌತಮ್ ಹೋದ್ರೆ ಗೌತಮ್ನ ಹೇಳ್ಕೊತಾನೆ. ನೆಕ್ಸ್ಟ್ ನಮ್ಮ ಮನೆಯವ್ರ ಕೈಯಲ್ಲಂತೂ ಮಾಡ್ಸೋಕ್ಕಾಗಲ್ಲ. ನನ್ನ ತಮ್ಮನ ಕೈಯಲ್ಲಿ ಮಾಡಿಸ್ತೀವಿ ಗೈಸ್. ಊರಿಗೆ ಹೋದ್ರೆ ನಮ್ಮ ಮಾಮ ಬರುತ್ತೆ ಚಿಕನ್ ಮಾಡ್ತಾನೆ. ಅವನು ಮಾಡ್ತಾರೆ ವಯಸ್ಸವರು. ಅವರು ಮಾಡ್ತಾನೆ ಅವರು ಮಾಡ್ತಾರೆ ಅಂತ ಇದ್ದೀನಿ. ಅದಕ್ಕೆ ಅವರು ಮಾಡ್ತಾ ಇದ್ದಾನೆ ಅಂತ ತಿರುಗಿ ಮಾತಾಡುವಾಗ ಏನೂ. ನಮ್ಮ ಗೌತಮ್ಗೆ ಮತ್ತು ಅವ್ರ ಮಾಮಾಗೆ ಕುಕ್ಕಿಂಗ್ ಚಾಲೆಂಜ್ ಕೊಡ್ಬೇಕು. ಚಿಕನ್ ಇದು ಅವಾಗ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಗೊತ್ತಾ? ಮಾಡ್ತೀಯಾ? ಓ, ರೆಡಿ ಅಂತೆ ಗೈಸ್. ನೀನು ರೆಡಿನಾ? ನೋಡ ಮೂರ್ತಿ ನಿನ್ನ ಏನಂತ ಇದ್ದಾಳೆ. ರೆಸ್ಪೆಕ್ಟ್ ಕೊಡು ಮಾಮ ಅನ್ನು. ನೋಡೋ ಹೆಂಗಂತ ಇದ್ದಾಳೆ.
ರೆಸ್ಪೆಕ್ಟ್ ಎಲ್ಲ ಅನ್ರೆಸ್ಪೆಕ್ಟ್. ಅಮ್ಮ ಡೈಲಾಗ್ ನಾನು ಹೊಡೆದಿದ್ದು ತಪ್ಪಾಗಿ ತಿಳ್ಕೊಬೇಡಿ. ಓಕೆ, ನೈಲ್ ಪಾಲಿಶ್ ಬೇರೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅತ್ತ ನೋಡಿ. ಅದು ಮುಟ್ಟಿ ಏನಾದ್ರು ಮಾಡಿ ಎತ್ತು ಕೈಯ. ಇವಾಗ ಹಾಕ್ಕೊಂಡ? ಇಲ್ಲ ಮತ್ತೆ. ಅಯ್ಯೋ, ನಮ್ಮ ಪೂಜಾ ಪಿಂಕ್ ಅಂದರೆ ತುಂಬ ಇಷ್ಟ, ಫೇವ್ರೆಟ್. ಇನ್ನೇನು ಯಾವಾಗಲೂ ಪಿಂಕು ಪಿಂಕು ಅಂತ ನೀನೇ ತಾನೆ ಇಷ್ಟಪಟ್ಟು ತಗೊಂಡಿದ್ದೆ. ನಮ್ಮಮ್ಮ ಸಿಲ್ವರ್ ಕಲರ್ ಯಾವ ಕಲರ್ ತಗೊಳ್ಳಲ್ಲ ಅದಕ್ಕೆ. ಓಕೆ ಗೈಸ್, ಚಿಕನ್ ರೆಡಿ ಆಯಿತು. ಗೊತ್ತು ಬಪ್ಪ ಇಲ್ಲಿ ಗೊತ್ತು ಗೈಸ್, ನಮ್ಮ ಮನೆಯಲ್ಲಿ ಚಿಕನ್ ಮಾಡಿದಾಗೆಲ್ಲ ದೃಷ್ಟಿ ತೆಗೆಯೋ ಅಭ್ಯಾಸ. ದೃಷ್ಟಿ ತೆಗಿ. ಇವಾಗ ನೀನು ಹೆಂಗೆ ತೆಗಿತೀಯ? ಚಿಕ್ಕದೊಂದು ಪೀಸ್ ಎತ್ಕೊ. ನೋಡಿ ಗೈಸ್, ಇವಾಗ ಗೌತಮ್ಗೆ ದೃಷ್ಟಿ ತೆಗಿಯೋದು ಕಲಿಸ್ತಾ ಇದ್ದೀನಿ. ಇಟ್ಕೊ ಇದರಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡು. ಆ ಕಡೆ 3 ಸರಿ. ನಮ್ಮ ಹಬ್ಬ ಹೇಳ್ಕೊಟ್ಟಿರೋದು ನಮಗೆ, ಅದಕ್ಕೆ ನಾನು ನಮ್ಮ ಗೌತಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾವು ಪೂಜೆಗೂ ಗೊತ್ತಿಲ್ಲ ಇದು. ಆಮೇಲೆ ಹಿಂಗೆ ಮಾಡು ಪಾತ್ರೆಗೆ. ಹಂಗೆ ಮಾಡಿಬಿಟ್ಟು ಹಿಂಗೆ ಮಾಡು ಕೆಳಗಡೆಗೆ. ಹಂಗೆ ಅಷ್ಟೇ. ಅವಾಗ ಆಚೆ ಬಿಸಾಕು. ರೈಸ್ ಇದು ಯಾರ್ಯಾರು ಫಾಲೋ ಮಾಡ್ತಿರೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಮ್ಮಮ್ಮ, ನಮ್ಮ ಕಡೆ ಎಲ್ಲರೂ ಫಾಲೋ ಮಾಡ್ತಾರೆ ಆಲ್ಮೋಸ್ಟ್. ಬೇರೆಯವರು ಏನು ಅನ್ಕೊಂತಾರೋ ಗೊತ್ತಿಲ್ಲ. ಇದು ನಾವು ಫಾಲೋ ಮಾಡ್ತೀವಿ. ಓಕೆ, ಚಿಕನ್ ಫ್ರೈ ರೆಡಿ ಗೈಸ್. ನೋಡಿ ಎಷ್ಟು ಚೆಂದ ಮಾಡ್ತಾ ಇದ್ದಾನೆ. ಟೇಸ್ಟ್ ನೋಡ್ಬೇಕು ಇವು ಹೆಂಗೆ ಬಂತು ಅಂತ. ನೋಡಿ ಗೈಸ್, ಎಷ್ಟು ಚೆಂದ ಉಂಟಲ್ಲ. ಬೈಲಿ ನಿಂತ್ಕೊಳ್ಳಿ. ಈ ಕಡೆ ಒಂದು ಫೋಟೋ ತೆಗಿತೀರಿ. ತಮ್ಮನ ಫೋಟೋ ಬೇಡವೇನಾ ನನ್ನ ಮಗನೇ? ಓಕೆ ಡನ್. ಇವಾಗ ಮುದ್ದೆ ಕಲಸು. ಆಯಿತು, ಬೆಂದೈತೆ. ಚಿಕನ್ ಫ್ರೈ ಆಗಿರುತ್ತೆ, ಆಫ್ ಮಾಡಿಬಿಡು. ರೆಡಿ, ಚಿಕನ್ ಫ್ರೈ ರೆಡಿ ಗೈಸ್. ಈ ಕಡೆ ಕಬಾಬ್ಗೆಲ್ಲ ರೆಡಿ ಮಾಡಿದೆ, ಆದರೆ ಈಗ ಸದ್ಯಕ್ಕೆ ಕಬಾಬ್ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಆಮೇಲೆ ಮಾಡ್ತೀನಿ. ಮೊಟ್ಟೆ ಸಿಗ್ತಾಯಿದೆ, ಟೈಮ್ ಬೇರೆ ಆಗೋಯ್ತು. ಅದಕ್ಕೆ ಬೇಗ ಮುದ್ದೆ ಮಾಡಿಕೊಂಡು ತಿನ್ನಬೇಕು. ಕಲಸು ಮುದ್ದೆ ಕಲಸು. ನಮ್ಮ ಗೌತಮ್ ಫಸ್ಟ್ ಟೈಮ್ ಮುದ್ದೆ ಮಾಡೋದೇ ಕಷ್ಟ ಗೈಸ್. ಎಲ್ಲರಿಗೂ ಹೆಣ್ಮಕ್ಳಿಗೆ ಕಷ್ಟ, ಇಲ್ಲ ಗಂಡು ಮಕ್ಳಿಗೆ ಕಷ್ಟ ಆಗಲ್ವಾ? ಕಲಸು. ಕೆಳಗಡೆ ಇಟ್ಕೊಂಡು ಕಲಿಸ್ಬೇಕು, ಸ್ಟವ್ ಮೇಲೆ ಇಟ್ಕೊಂಡು ಕಲ್ಸೋಕ್ಕೆಲ್ಲ ಆಗಲ್ಲ. ಇನ್ನೊಂದು ಬಟ್ಟೆ ಹೆಂಗೆ ಇಟ್ಕೊತೀಯ? ಒಂದು ಕೈಯಲ್ಲಿ ಕಲಿಸ್ಬೇಕು, ಇನ್ನೊಂದು ಕೈಯಲ್ಲಿ ಕೆಳಗಡೆ ಇಟ್ಕೊಂಡು. ಅದೇ ಬಟ್ಟೆ ಮುದ್ದೆ ಮಾಡ್ಕೋ. ಬರಲ್ಲಂತೆ. ಓಕೆ, ಪೂಜ್ ನೋಡ್ಕೊ ಬಾ, ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ ಅವನು. ನಾವು ಮಾಡದೇ ಇರೋದು. ಲೈಟ್ ಹಾಕು, ಕಾಣಿಸ್ತಾ ಇಲ್ಲ. ಮನೇಲಿ ಎಷ್ಟು ಲೈಟ್ ಹಾಕಿದ್ರೂ ಕಾಣಿಸಲ್ಲ ಗೈಸ್. ಇದು ಅಲ್ಲಿರುತ್ತೆ ಯಾವಾಗಲೂ, ಇದು ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ಕೆಳಗಡೆ ಇಟ್ಬಿಟ್ಟಿದ್ದೀವಿ. ನೋಡಿ ನಮ್ಮ ಗೌತಮು ಫಸ್ಟ್ ಟೈಮ್ ಹಿಂಗೆ ಅಂದರೆ ನೋಡ್ಕೊಂಡಿದ್ದಾನೆ ಅವನು. ನಾವು ಮಾಡ್ತಾ ಇರ್ತೀವಲ್ಲ, ಇಲ್ಲೇ ಅಲ್ವಾ ಮಾಡೋದು, ನೋಡ್ತಾ ಇರ್ತಾನೆ. ಅದಕ್ಕೆ ಅವ್ನಿಗೆ ಐಡಿಯಾ ಇದೆ ಮಾಡೋದು ಹಿಂಗೆ ಅಂತ. ಆದರೆ ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇರೋದು. ಚೆನ್ನಾಗೈತೆ ಗೊತ್ತು ಎಕ್ಸ್ಪೀರಿಯೆನ್ಸು. ಚೆನ್ನಾಗೈತೆ ಎಕ್ಸ್ಪೀರಿಯೆನ್ಸು. ನನಗಂತೂ ನಮ್ಮ ಮನೆಯವ್ರ ಮೇಲೆ ನಮ್ಮ ಮನೆಯವ್ರ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋದೇ ಜಾಸ್ತಿ ನನಗೆ. ಆದರೆ ಅವ್ರು ಮಾಡೋಲ್ಲ ಗೈಸ್. ಅವ್ರು ಹೆಂಗೆ ಮಾಡಿದ್ರು ಒಂದೊಂದು ಹೆಸರಿರ್ತಾರೆ. ಅದಕ್ಕೆ ಅವ್ರಿಗೆ ಸರಿ ಆದರೂ ಮಾಡಿಸ್ಲೇಬೇಕು ಗೈಸ್, ಅವಾಗೇ ಮಾಡಿಸ್ಬೇಕು ಅಂತ ನಮ್ಗೆ ತುಂಬ ದಿನದಿಂದ ಅನ್ಕೊತಾ ಇದ್ದೀವಿ. ಆದರೆ ಆಗ್ತಾ ಇಲ್ಲ. ಗೊತ್ತಾ ಮಿಲ್ಲೋಣ ಗೊತ್ತು.
ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬಿಡ್ತೀನಿ ಇರು ಮುದ್ದೆ ಮಾಡ್ತಾರೆ ಯೂಟ್ಯೂಬಲ್ಲೇ ಹಾಕ್ತೀವಿ ಅಯ್ಯೋ ಚೆನ್ನಾಗೇ ಬಂದಿಲ್ಲ ಫೋಟೋ ಅಲ್ಲ ಯೂಟ್ಯೂಬಲ್ಲೇ ಹಾಕ್ತೀವಿ ಎಲ್ಲರೂ ನೋಡ್ತಾರೆ ನೋಡಲಿ ಬಿಡು ಏನು ಅಲ್ಲ ಹೇಳ್ತಾರದು ನೋಡಿ ಇವಳು ಖುಷಿ ಆಗ್ಬಿಟ್ಟಿದೆ ಅವ್ನ ಕೈಯಲ್ಲಿ ಮುದ್ದೆ ಮಾಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ನೋಡಿ ಫೋಟೋ ಹಿಡ್ಕೊಂಡಿದ್ದು ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಹಾಂ ಅಷ್ಟೇ ಆಯಿತು ಸ್ಟವ್ ಆಫ್ ಮಾಡಿ ಇಲ್ಲ ನೋಡಿ ಗೈಸ್ ಗ್ಯಾಸ್ ಎಲ್ಲ ಹೊಲ್ಟೈತೆ ಗೈಸ್ ಗ್ಯಾಸ್ ಎಲ್ಲ ವೇಸ್ಟ್ ಮಾಡಿಬಿಟ್ಟೆ ಗೈಸ್ खत्म बाय बाय टाटा गुड बाय गया ಆಫ್ ಮಾಡಿದ್ರೆ ಆಲ್ರೆಡಿ ತಿರ್ಗಾ ಸಣ್ಣ ಆಯ್ತು ಅದನ್ನ ಬಿಡಕ್ಕೋಲು ಹಂಗೆ ನೋಡಿ ಗೈಸ್ ಅವ್ರ ಅಜ್ಜಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾ ಇದ್ದಾನೆ ಅಲ್ಲ ಗೊತ್ತಾ ಎಲ್ಲರೂ ಹಂಗೆ ಮಾಡೋದು ಓಕೆ ಇವಾಗ ಅಷ್ಟರಲ್ಲಿ ಏನು ಮಾಡ್ಕೋಬೇಕು ಏನ ಇವಾಗ ಇಲ್ಲಿ ಮಾಡ್ಬೇಕಾ ತಟ್ಟೆಯಲ್ಲಿ ಮಾಡು ಅಲ್ಲಿ ಐತೆ ನೋಡಿ ತಟ್ಟೆ ಟಚಿಂಗ್ ಮಾಡಕ್ ಮಾಡ್ಬೋದು ಅಲ್ಲಿ ತೊಳ್ಕೊಂತಾರೆ ಅದೇ ಒಂದು ಪಾತ್ರೆಯಲ್ಲಿ ನೀರಿಟ್ಕೊ ಅಲ್ಲೈತೆ ನೋಡು ಚಿಕ್ಕ ಪಾತ್ರೆ ಎತ್ಕೋದ್ವಿ ಒಂದು ಸ್ಪೂನು ಸ್ಪೂನ್ ಅಂದ್ರೆ ಅದೆಲ್ಲ ಕಣು ಸೌಟ್ ಎತ್ಕೊಳ್ಳೋ ಯಾವುದೇ ಅವನು ಎತ್ಕೊತಾರೋದು ಚಿಕ್ಕದು ಯಾವುದೋ ಒಂದು ಓಕೆ ಡನ್ ಇದು ತಟ್ಟೆ ತವ ಮಾಡ್ಕೊ ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ ಸುಮ್ಮನೆ ನೀರ್ ಹಾಕೊಳ್ಳೋ ಚೆಲ್ಬಿಡು ತಟ್ಟೆ ಹಂಗೆ ಹಾಕೋಬೇಕು ನೀರು ಮುದ್ದೆ ಬಿಸಿ ಆರಬಾರ್ದು ಬಿಸಿ ಇರ್ಬೇಕು ಮುದ್ದೆ ನಾನು ಜಾಡ್ಸ್ ಓದಿಯಕ್ಕೆ ಮುಂಚೆ ಇಲ್ಲಿಂದ ಓಡೋಗ್ಬಿಡು ನೋಡಿ ಗೈಸ್ ಇವಳು ಸ್ನ್ಯಾಪ್ ಆಗ್ತಾ ಇದ್ದಾಳೆ ಅಷ್ಟು ಬೇಗ ಸ್ನ್ಯಾಪ್ ಡಿಲೀಟ್ ಆಯ್ತು ಯಾಕೆ ಫೋಟೋ ಹಿಡ್ಕೊಂತ ಇದ್ದಾಳೆ ಯಾವಾಗೂ ಸಿಗ್ತೈತಾವ ಇಂಥ ಫೋಟೋಸ್ ಎಲ್ಲ ಹಂಗೆ ಅವ್ರ ಅಪ್ಪಗೆ ಶೇರ್ ಮಾಡಿಬಿಡ್ಬೇಕು ಇವಾಗ ಫಸ್ಟು ಯಾರು ಮಾಡ್ತಾಳೆ ಇಲ್ಲ ಅಲ್ಲ ಹೌದಾ ಹಾಂ ತಟ್ಟೆ ಮುಟ್ಸು ಗೈಸ್ ಮುದ್ದೆ ಮಾಡೋದು ಕಷ್ಟ ಅಲ್ಲ ಈಸಿಯಾಗಿ ಮಾಡ್ಬೋದು ಮುದ್ದೆ ಮಾಡೋದು ಕಷ್ಟ ಇಲ್ಲ ಏನು ಗೊತ್ತಾ ಅದು ಬಿಸಿ ಇರುತ್ತಲ್ವಾ ಕೈಯಲ್ಲಿ ಇದು ಮಾಡಬೇಕಲ್ವಾ ಅದ್ರ ಮೇಲೆ ಯಾರಾಡುತ್ತೆ ನಾನು ಬರ್ಕೊಂತಾವ್ರೆ ಗೈಸು ಬಿಸಿ ಹಾಂ ಇವಾಗ ಅಣ್ಣನ್ಕ ಇದನ್ನೆಲ್ಲ ಎಡಿ ಮಾಡತ್ತೆ ಮಾಡಕ್ ಬರಲ್ಲ ಬರೀ ಇಂಥದೆಯ ಪ್ರೆಸ್ ಮಾಡಿಕೊಂಡು ರೌಂಡ್ ಮಾಡಷ್ಟೇ ಹಿಂಗೆ ರೌಂಡ್ ಮಾಡಿ ಹಿಂಗೆ ಮಾಡು ಹಾಂ ಹಂಗೆ ಸುಡ್ತಿಲ್ಲ ಆರೋದಂಗೆ ಐತೆಲ್ಲ ಅಲ್ಲ ಬಾಬಾ ಎಷ್ಟು ರೌಂಡ್ ಮುದ್ದೆ ಬಂದ್ಬಿಡ್ತಾವೋ ಗೊತ್ತೋ ನೋಡು ನಮ್ ಗೌತ ಮುದ್ದೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಾಗ ನಾಳೆಯಿಂದ ಮಾಡೋದು ನಮ್ಮ ಮನೇಲಿ ಅನ್ಸ್ಕಾಣು ಔಟ್ ಸೈಡಲ್ಲಿ ಇಟ್ಕೋ ಅದೇ ತಟ್ಟೆಯಲ್ಲೇ ಸೈಡಲ್ಲಿ ಇಟ್ಕೋ ಹಾಂ ಇವಾಗ ಅದು ಪಾತ್ರೆಯಲ್ಲಿರೋದು ಹಾಕೋ ಗೈಸ್ ಅಷ್ಟು ನೀಟಾಗಿ ಬಂದಿಲ್ಲ ರೌಂಡಾಗಿ ಮಾಡಿರೋದು ಆದರೆ ಇನ್ನು ಅದು ಫಸ್ಟ್ ಟೈಮ್ ಬರೋಲ್ಲ ನೋಡಿ ಒಂದು ತಿರುಗಿ ಮಾಡ್ತಾವನೆ ಎಷ್ಟು ಮುದ್ದೆ ಆಗುತ್ತೆ ಗೊತ್ತು ಬಟ್ಟೆ ಹಿಡ್ಕೊಂಡು ಬಿಸಿಲೇನೋ ಪಾತ್ರೆ ಗೈಸ್ 3 ಮುದ್ದೆ ಇವತ್ತು ನಮ್ಮ ಮನೆಯವರಿಲ್ಲಲ್ಲ ಅದಕ್ಕೆ ನಾವು 3 ಜನಕ್ಕೆ ಮಾತ್ರನೇ ಇಲ್ಲ ಅಂದಿದ್ರೆ ಗೌತಮ್ಗೆ ಇನ್ನೂ ಕಷ್ಟ ಅನಿಸಿರೋದು ಅದು 4 ಮುದ್ದೆ ಮಾಡೋವಾಗ ಆಗುತ್ತೆ ಹಾಕೊಂಬಿಡು ಫುಲ್ಲು ಕೈಯಲ್ಲಿ ಬ್ಯಾಟ್ರಿ ಲೋ ತೋರಿಸ್ತಾ ಇದೆ ಫ್ಲಾಶ್ ಲೈಟ್ ಆನ್ ಆಗ್ತಾ ಇಲ್ಲ ಗೈಸ್
ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೋ ಏನೋ, ಚಾರ್ಜಿಂಗೇ ಹಾಕಿಲ್ಲ ನಾವು, ಮರ್ತೋಗ್ಬಿಟ್ಟಿದ್ದೀವಿ. ಗೊತ್ತು ಮುದ್ದೆ ಮಾಡೋ ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಚಿಕನ್ ಸಾರು ಚೆನ್ನಾಗಿದೆ ಗೈಸ್. ಚಿಕನ್ ಸಾರಲ್ಲ, ಚಿಕನ್ ಗ್ರೇವಿ ಅದು. ಚೆನ್ನಾಯ್ತಾ ಟೇಸ್ಟು? ನೋಡಿ ಅವಾಗಲೇ ಟೇಸ್ಟ್ ಮಾಡಿಬಿಟ್ಲು. ನಾನು ಇನ್ನೂ ವೀಡಿಯೋ ಮಾಡ್ಕೊಳ್ಳೋಣ ಟೇಸ್ಟುದು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಟೇಸ್ಟ್ ಮಾಡಿಬಿಟ್ಲು. ಮುದ್ದೆ ಹಾಕು ಒಳಗಡೆ. ಕ್ಲೀನಾಗಿ ಕೆರೆದಿದ್ದಾನ ಮುದ್ದೆ ಪಾತ್ರೆಯಲ್ಲಿ? ಮುದ್ದೆ ಎಲ್ಲ ವೇಸ್ಟ್ ಮಾಡಬಾರ್ದು ಗೊತ್ತು, ಕ್ಲೀನಾಗಿ ಎಲ್ಲ ಎಳ್ಕೋಬೇಕು. ನೋಡು ಅರ್ಧ ಮುದ್ದೆ ವೇಸ್ಟ್ ಮಾಡ್ತಾ ಇದ್ದ ಗೈಸ್. ಹಾಂ, ಇದಕ್ಕೆ ಹಾಕ್ಬಿಡು. ಬಿಸಿ ಬಿಸಿ ಕೈಗೆ ಹೆಂಗೈತೆ? ಹೆಂಗೈತೆ ಅಂದರೆ ಮಾಡ್ಬೋದಾ ಮುದ್ದೆ? ಕಷ್ಟ ಏನಿಲ್ಲ. ಹಾಂ, ನೆಕ್ಸ್ಟ್ ನಾವು ಊರಿಗೆ ಹೋದಾಗ ನಿಮ್ಮಪ್ಪ ಮುದ್ದೆ ಮಾಡ್ಕೊಂಡು ಅಂತೈತೆ. ಇನ್ನು ಅದಕ್ಕೂ ಹೇಳೋಣ ಅಂತ ಅಲ್ಲ ಚಿಕನ್ ನಾನು ಅಷ್ಟು ಮಾತ್ರ ಆದರೂ ಮಾಡ್ಕೊಟ್ಟಿದ್ದೀನಿ, ನಾನು ತಿನ್ನು ಪಾಪ ಅನ್ಬೇಕು ಅಷ್ಟೇ ಗೈಸ್. ಈ ನಡುವೆ ಏನು ಮಾಡ್ತಾರೆ ಗೊತ್ತಾ, ನಾನು ಪೂಜೆ ಏನಾರ ಎಲ್ಲಾದರೂ ಹೋದ್ರೆ ಗೌತಮ್ ಕೈಯಲ್ಲಿ ಮಾಡಿಸ್ಕೊಂಡು ತಿಂತಾರೆ. ಅವರಂತೂ ಮಾಡೋದೇ ಇಲ್ಲ ಗೈಸ್. ಅವ್ರಿಗೆ ಎಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ ಗೊತ್ತಾ, ಅನ್ನ ಮಾಡ್ಕೊ, ಕಾಫಿ ಮಾಡು, ಟೀ ಮಾಡೋದು ಕಲ್ತ್ಕೊ ಅಂತ. ಒಂದು ದಿನಾನೂ ಮಾಡಿಲ್ಲ. ಈ ನಡುವೆ ಗೌತಮ್ ಎಲ್ಲ ಮಾಡ್ತಾನೆ, ಅದರಿಂದ ಅವ್ರ ಕೈಯಲ್ಲಿ ಮಾಡಿಸ್ಕೊಂಡು ತಿಂತಾರೆ. ಮೊದಲೆಲ್ಲ ನಮ್ಮ ಪೂಜಾ, ಅದ್ರ ಪೂಜಾ ನಾನೆಲ್ಲ ನಾವು ಹೋಗಿರ್ತೀವಲ್ಲ ಆವಾಗ ಅವ್ರ ಕೈಯಲ್ಲಿ ಮಾಡಿಸ್ಕೊತಾರೆ. ನೋಡಿ ನಮ್ಮ ಗೌತಮ್ ಮುದ್ದೆ ಮಾಡೋದು ಕಲ್ತ್ಕೊಂಡ್ಬಿಟ್ಟ ಗೈಸ್. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಥು. ನಿನ್ಗೆ ಯಾಕೋ ಹೇಳ್ತಾ ಇದ್ರೆ ಸೈಲೆಂಟ್ ಆಗಿರ್ಬೇಕು. ನೋಡಿ ಅವನಿಗೇನೋ ಇದಾಗ್ತಾ ಐತೆ, ನಾವು ಮಾಡ್ತಾ ಇರೋದೇ ವಿಡಿಯೋ, ಹೇಳ್ತಾ ಇರೋದೇನು ಹೇಳ್ಬೇಕಪ್ಪ. ಅದ್ರಲ್ಲೇನಿದೆ? ಅದ್ರಲ್ಲೇನೈತೆ? ಮುಗೀತು ಗೈಸ್ ಮುಗೀತು ಮುದ್ದೆ. ಇನ್ನು ಬ್ಯಾಟಿಂಗ್ ಮಾಡೋದೆಯಾ? ಬನ್ನಿ ನೋಡಿ ಎಷ್ಟು ಲೈಟ್ಗಳು ಹಾಕಿದ್ದಾರೆ, ಕಾಣಿಸ್ತಾನೆ ಇಲ್ಲ ನೋಡಿ. ಒಳ್ಳೆ ಲೈಟ್ಗಳು ಆನ್ ಮಾಡಿಬಿಟ್ಟಿದ್ದಾರೆ. ಅಡುಗೆ ಮಾಡ್ತಾ ಇರೋದು ಕಿಚನಲ್ಲಿ, ಇಲ್ಲೊಂದೇ ಲೈಟ್ ಇರೋದು, ಹಾಲಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಓಕೆ ಬನ್ನಿ ಗೈಸ್, ಟೇಸ್ಟ್ ಮಾಡೋಣ ಹೆಂಗೆ ಮಾಡಿದ್ದಾನೆ ಅಂತ. ಚಿಕನ್ ಬೆಂದೈತಾ? ಓ ನೋಡಿ ಗೈಸ್, ಅವ್ನು ಅಡುಗೆ ಮಾಡಿದ್ದಾದ್ರೆ ಬಡಿಸೋದು ಅವ್ನಿಗೆ ಹೇಳ್ತಾ ಇದ್ದಾಳೆ ಇವಳು. ಸಿಕ್ಕಿದೆ ಚಾನ್ಸ್, ಅವನದು ಫುಲ್ ರೋಸ್ಟ್ ಮಾಡ್ತಾ ಇದ್ದಾಳೆ ಗೈಸ್. ಏನು ರೋಸ್ಟ್ ಆಯಿತು ಗೈಸ್ ನೋಡಿ, 12 ಗಂಟೆ ಸ್ಟಾರ್ಟ್ ಮಾಡಿದ್ದು, 1 ಗಂಟೆಯಲ್ಲಿ ಕರೆಕ್ಟಾಗಿ 1 ಗಂಟೆ ಒಳಗಡೆನೆ ಮುದ್ದೆನೂ ಚಿಕನ್ ಫ್ರೈ ಮಾಡಿದ್ದಾನೆ. ಚಿಕನ್ ಫ್ರೈ ಅಲ್ಲ, ಗ್ರೇವಿ ಸಾಂಬಾರು ಅಲ್ಲ, ಗ್ರೇವಿ. ಯಾವುದೋ ಒಂದು ನಮ್ಮ ಪೂಜಾ ರಿಯಾಕ್ಷನ್ ನೋಡಿ ಹೆಂಗೆ. ನೋಡಿ ಮುದ್ದೆ ಚೆನ್ನಾಗಿ ಮಾಡಿಲ್ಲ ಅಂತ ಅವಳೇ ಮಾಡ್ಕೊತಾವಳೆ. ನಮ್ಮ ಪೂಜಾ ಸ್ಟಾರ್ಟಿಂಗಲ್ಲಿ ಮುದ್ದೆ ಮಾಡ್ದಾಗ ನಿಂಗೆ ಏನು ಅನಿಸಿತ್ತು ಪೂಜಾ? ಅದೇ ಫೀಲಿಂಗೆ. ಫಸ್ಟ್ ಟೈಮ್ ನೀನು ಎಷ್ಟು ನಾನೆಲ್ಲ 6th ಸ್ಟ್ಯಾಂಡರ್ಡ್ಗೆಲ್ಲ ಕಲ್ತ್ಬಿಟ್ಟಿದ್ದೆ. ನಮ್ಮ ಅಜ್ಜಿ ಇದ್ರಲ್ಲ, ಅಜ್ಜಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಎನ್ನ ಇವಾಗಲ್ಲ, ನೈಟಲ್ಲಿ ಮಾತ್ರ ಇಕ್ಕೋದು. ನೋಡಿ ಗೈಸ್, ಅವನು ಅದನ್ನು ನೋಡ್ಕೊಂಡಿದ್ದಾನೆ, ಗಮನಿಸಿದ್ದಾನೆ. ರಾತ್ರಿ ಹೊತ್ತು ಮುದ್ದೆ ಪಾತ್ರೆ ಖಾಲಿ ಇಡಬಾರ್ದಲ್ವಾ, ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಮುದ್ದೆ ಮಾಡೋಣ ಹಾಕ್ತೀವಲ್ಲ, ಅದಕ್ಕೆ ಇವಾಗೂ ಪಾತ್ರೆಯಲ್ಲಿ ಮುದ್ದೆ ಇಲ್ಲಮ್ಮ, ಚಿಕ್ಕದಾಗಿ ಮುಗಿಸ್ಬಿಟ್ಟು ಹಾಕೋ ಅಂತ ಇದ್ದಾನೆ. ಅದೆಲ್ಲ ಗಮನಿಸಿದ್ದಾನೆ, ಅದಕ್ಕೆ ಅವ್ನಿಗೆ ಗೊತ್ತು. ಓಕೆ ಟೇಸ್ಟ್ ಮಾಡೋಣ ಬನ್ನಿ. ಏನೋ ಹ್ಞೂ ಇವಳ ಅದರಲ್ಲೇನು? ಓಹೋ ಹಂಗೆ. ಈರುಳ್ಳಿ ಎತ್ಕೊ ಬಂಗೆ. ಈರುಳ್ಳಿ ನೈಸ್. ಚೆನ್ನಾಗಿದೆಯಾ? ಚಿಕನ್ ಸ್ವಲ್ಪ ಬೇಯಬೇಕಾಗುತ್ತೆ ಅನ್ಸುತ್ತೆ. ಹೌದಾ? ಬಿಟ್ಟಿರ್ತೇನೋ ಚಿಕನ್ ಇನ್ನೂ ಬೇಯಬೇಕಾಗಿತ್ತು, ಇನ್ನೊಂದು ಸ್ವಲ್ಪ. ಚೆನ್ನಾಗಿದೆ ಟೇಸ್ಟು. ಓಕೆ ನಮ್ಮ ಮನೆಯಲ್ಲ A few moments later. ಏನೋ ಹಿಂಗೆ ಅಂತಾಳೆ. ನೋಡಿ ನಿನ್ನ ಮಗನ ಮಾಡಿರೋ ಚಿಕನ್ ಚೆನ್ನಾಗೈತಾ? ಹಾಂ, ನಾನು ಮಾಡಿರೋ ಚಿಕನ್ಗಿಂತ ಚೆನ್ನಾಗೈತೆ ಅಂತ ಹೇಳ್ತಾವ್ರೆ ನೋಡಿ.
ಗೊತ್ತಾ ಕಂಗ್ರ್ಯಾಚುಲೇಷನ್ಸ್. ನೀವು ಯಾಕೆ ಬಂದ್ಬಿಡಿ ಎಲ್ಲದಕ್ಕೂ 500 ರೂಪಾಯಿ ಕಿತ್ಕೋ 500 ರೂಪಾಯಿ ಕಿತ್ಕೋ. ಹಾಂ ಏನು ಅದೇನು ಚಾಲೆಂಜ್ ವಿಡಿಯೋನಾ? ಹಲೋ ಚಾಲೆಂಜ್ ವಿಡಿಯೋ ಅಲ್ಲ ಅದು.